ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಡುಗರು ಆಕ್ರೋಶದ ಕಟ್ಟೆ ಒಟ್ಟಿಗೆ ಹೊಡೆಯೋದಿಲ್ಲ. ಇದ್ರ ಹಿಂದೆ ದೊಡ್ಡ ಕಾರಣಗಳಿದೆ. ಯಾಕಂತ ಹೇಳಿದ್ರೆ ಫ್ರಸ್ಟ್ರೇಷನ್ ಯಾಕೆ ಅಂದ್ರೆ, ನೀವು ಕಳೆದ 10 ವರ್ಷ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೇಕು. 150ಕ್ಕೂ ಹೆಚ್ಚು ಎಕ್ಸಾಮ್ಗಳು ಈ ದೇಶದಲ್ಲಿ ಲೀಕ್ ಆಗಿದೆ, ರಾಜ್ಯಗಳು ಸೇರಿ ಹೊಣೆಗಾರಿಕೆ ಪಕ್ಷಗಳದ್ದು ಸೇರಿ. ಆಮೇಲೆ ಕೇಂದ್ರದ ಅಧೀನದಲ್ಲಿ ಬರ್ತಕ್ಕಂಥ 40 ಎಕ್ಸಾಮ್ಗಳಾಗಿದೆ. ನೀಟ್ ಪರೀಕ್ಷೆ ಇದು 6ನೇ ಬಾರಿ ಪೇಪರ್ ಲೀಕ್ ಆಗ್ತಾ ಇರೋದು. ನೀವು ಒಂದು ಬಾರಿ ಈ ದೇಶದ ಜನರಿಗೆ ಅಕೌಂಟಬಿಲಿಟಿಯನ್ನು ಕೊಟ್ಟು ರಾಜೀನಾಮೆಯನ್ನು ಸ್ವೀಕಾರ ಮಾಡಿದ್ದಿದ್ರೆ ನೆಕ್ಸ್ಟ್ ಬರೋ ಮಂತ್ರಿ ಹುಷಾರಾಗಿ ಕೆಲಸ ಮಾಡ್ತಿದ್ದ. ಇವತ್ತು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಮಾಧ್ಯಮಗಳು ಕಾಲಕ್ಕೆ ಕೂತ್ಕೊಂಡು ಮೋದಿಜಿ ಅವ್ರನ್ನ ಪ್ರಶ್ನೆ ಮಾಡಿದಿದ್ರೆ, ಬಾರಪ್ಪ 6 ತಿಂಗಳಿಗೆ ಒಂದು ಪ್ರೋಗ್ರೆಸ್ಸು ಇಂಡಿಯಾದಲ್ಲಿ ನೀವು ಬಂದು ಮಾತಾಡಿ ಜನರ ಭಾವನೆಗಳನ್ನ ಕೇಳಿ ನೇರ ಅಂತ ಹೇಳಿ ಬಿಟ್ಟಿದ್ದಿದ್ರೆ ಇದಾಗ್ತಿತ್ತು. ಮನ್ ಕಿ ಬಾತ್ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಟರ್ ಹಾಕ್ಬಿಟ್ಟು ನೀವು ಕೂತಿದ್ದ ಜಾಗದಲ್ಲಿ ಭಾಷಣ ಮಾಡಿದ್ರೆ ಜನ್ ಕಿ ಬಾತು ಒಟ್ಟೋಯ್ತು, ನಡು ನೀರಲ್ಲಿ ಒಟ್ಟೋಯ್ತು. ಅವ್ರಿಗೆ ಯಾರ ಮಾತು ಕೇಳೋ ಗೊತ್ತಾಗೋಯ್ತು. 10 ವರ್ಷ ಮೀಡಿಯಾದವರು ನಮ್ಮ ಪರವಾಗಿದ್ದಾರೆ. ಸಂಪೂರ್ಣ ಇದು ನಮ್ಮ ಮೆಕಾನಿಸಮ್ ನಮ್ಮ ಕೈಯಲ್ಲಿದೆ. ಇವತ್ತು ದೇಶಕ್ಕೆ ಎಲ್ಲರಿಗೂ ಭಾವನೆ ಬರ್ತಾ ಇರೋದು ಏನು, ಎಲ್ಲೋ ನಮ್ಮ ದೇಶ ಸರ್ವಾಧಿಕಾರಿ ಕೈಗೆ ಹೋಗ್ತಾ ಇದೆ. ನೋಡಿ, ಯಾರೇ ಕೂತ್ಕೊಳ್ಳಿ, ಇವತ್ತು ಮೋದಿಜಿ ಅಂತಲ್ಲ ಇನ್ನೊಬ್ಬನು ಕೂತ್ಕೊಂಡ್ರು ಈ ದೇಶಕ್ಕೆ ಅಕೌಂಟಬಿಲಿಟಿ ತಗೋಬೇಕು, ಜನರ ಮನಸ್ಸಿಂದ ಮಾತಾಡಬೇಕು. ಯಾವಾಗ ಬರ್ತಾರೆ ಮೋದಿಜಿ ಅವರು? ಬೆಂಗಳೂರಿಗೆ ಬಂದಿರೋದು ನೋಡಿದ್ದೀರಾ? ಎಲೆಕ್ಷನ್ ಬಂದ್ರೆ ಮಾತ್ರ ಬರ್ತಾರೆ. ಇಡೀ ದೇಶದಲ್ಲೇ ಇದೇ ಕಥೆನೇ ಆಗಿರೋದು ಇವ್ರದ್ದು. ಎಲೆಕ್ಷನ್ ಬಂದ್ರೆ ಮಾತ್ರ ಇಲ್ಲಿ ಬಂದು ಓಡಾಡ್ಬಿಟ್ಟು ಟಾಟಾ ಬಾಯ್ 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 ಬಾಯ್. ಒಂದ್ ದಿವಸ ಬೆಂಗಳೂರಿಗೆ ಬಂದು ಐಟಿ ಹಬ್ ಮಾಡಿದಿರಪ್ಪ, ಏನಪ್ಪ ಸಮಸ್ಯೆ, ಬಾಪ ಒಂದ್ 3 ದಿವಸ ರೌಂಡ್ಸ್ ಬರ್ತೀನಿ. ಪ್ರಧಾನಮಂತ್ರಿಗೆ ಇಲ್ಲಿ ಟೈಮ್ ಇಲ್ವಾ? ಕಳೆದ 5 ವರ್ಷಗಳಲ್ಲಿ 500 ಕೋಟಿ ರೂಪಾಯಿನ ವಿನಿಯೋಗ ಮಾಡಿಕೊಂಡು ವಿದೇಶಾಂಗ ಸುತ್ಕೊಂಡು ನೀವು ಅಲ್ಲಿ ವಿದೇಶಾಂಗ ನೀತಿನೂ ಗಟ್ಟಿ ಇಲ್ಲ, ಅಲ್ಲಿ ಹೋಗಿ ಅಪಹಾಸ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಯುವಕರ ಭಾವನೆಗೆ ಇವತ್ತು ಧಕ್ಕೆ ಆಗಿದೆ. ಪರೀಕ್ಷೆಗಳು ನಡೀತಿಲ್ಲ, ಉದ್ಯೋಗಗಳು ಸಿಗ್ತಿಲ್ಲ. ಯಾರನ್ನ ಕೇಳೋದು ನಾವು? ಹುಡುಗರುಗಳು. ಆಲ್ ರೈಟ್, ಓಕೆ. ನಿಜಾಮ್ ಸರ್ ಈಗ ಏನು ಅಂತಂದ್ರೆ, ಈ ಧರ್ಮೇಂದ್ರ ಪ್ರಧಾನ್ ಅವರು ಇದಾರಲ್ಲ ಸರ್, ಅವ್ರನ್ನ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಇವನ್ ಮೋದಿ ಗವರ್ನಮೆಂಟ್ ಅವ್ರಿಗೊಂದು ಅವಾರ್ಡ್ ಏನಾದರೂ ಇದ್ರೆ ಕೊಡಬೇಕು. ಯಾಕೆ ಅಂತಂದ್ರೆ, ಈ ದೇಶದ ಯುವಕರು ಜಾತಿ, ಧರ್ಮ, ತತ್ವ, ಸಿದ್ಧಾಂತ ಅಂತ ಹರಿದು ಹಂಚಿ ಹೋಗಿದ್ರು. ಆದ್ರೆ ಇಡೀ ದೇಶದ ಯುವಕರನ್ನ ಒಂದು ಮಾಡಿ ಒಗ್ಗೂಡಿಸಿದಂತ ಕ್ರೆಡಿಟ್ ಯಾರಿಗಾದ್ರೂ ಕೊಡಬೇಕು ಅಂದ್ರೆ ಅದು ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಕೊಡಬೇಕು. ಯಾಕಂದ್ರೆ ಇವತ್ತು ಇಡೀ ದೇಶದ ಯುವಕರು ಒಂದಾಗಿದ್ದಾರೆ. ಯಾಕೆ ಅಂತಂದ್ರೆ, ವಿದ್ಯಾರ್ಥಿಗಳ ಪರೀಕ್ಷಾ ಕ್ರಮದಲ್ಲಿ ನಡೀತಾ ಇರುವಂತಹ ಅಕ್ರಮ. ಸೊ ಇಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಳೋದಕ್ಕೆ ಮೋದಿ ಅವರಿಗೆ, ಯಾಕೆಂದ್ರೆ ಸರ್ ಅವ್ರು ಹೇಳಿದ್ದಾರೆ, ಜೋ ವಾದಾ ಕಿಯಾ ಓ ನಿಭಾನಾ ಹಿ ಪಡೇಗಾ, ನಾ ಖಾऊंगा ನಾ ಖಾನೆ दूंगा. ಸೊ ಆಪ್ ತೋ ನಹಿ ಖಾಯೆಂಗೆ, ತಾವು ತಿಂದಿಲ್ಲ ತಿನ್ನೋರ್ನ ಬಿಡಲ್ಲ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ವಾದ ತೋ ತೋಡ್ದಿಯಾ? ಅಕೌಂಟಬಿಲಿಟಿ ಬೇಡವಾ ಸರ್? ಹೇಳಿ ಸರ್. ಮೇಡಮ್, ಜೈ ಜವಾನ್ ಜೈ ಕಿಸಾನ್ ಇತ್ತು, ಇವಾಗ ಜೈ ಜವಾನ್ ಜೈ ಕಿಸಾನ್ ಜೈ ವಿದ್ಯಾರ್ಥಿ. ಈ ದೇಶದಲ್ಲಿ ಇವರು ಮಾಡಿರೋದು ಲಾಸ್ಟ್ 12 ವರ್ಷದಲ್ಲಿ ಏನೇನು ಅಕ್ರಮ, ಇವ್ರ ಹಗರಣ, ಇವ್ರ ದೇಶ ಹಗರಣ ಏನು ನೀವು ಹೊರಗಡೆ ತಂದಿಲ್ಲ ಬಿಡಿ. ಇವತ್ತು ನೀವು ತಂದಿರೋದಲ್ಲ ಇದು ಹಗರಣ. ಇವತ್ತು ದೇಶದ ಯುವಕರು ರೊಚ್ಚಿಗೆದ್ದು ಬೀದಿಗೆ ಬಂದಿರೋದು. ನೀವು ಯಾವ ಹಗರಣನೂ ತಂದಿಲ್ಲ. ರಾಧಾಜಿ ಈಗ ರೈತರು ಕೂತಿದ್ರು, 700 ರೈತರು ಸತ್ತೋದ್ರು. ಅದ್ರ ರಕ್ತ ಇವ್ರ ಕೈಯಲ್ಲಿದೆ. ಅದೇ ನೀವು ನೋಟ್ಬಂದಿ ಮಾಡಿದ್ರು, 150 ಜನ ಸತ್ತೋದ್ರು, ಆ ರಕ್ತ ಇವ್ರ ಕೈ ಮೇಲೆ ಇದೆ. ಯಾವುದಾದ್ರೂ ಒಂದು ನೀತಿಯಲ್ಲಿ ಯಾರಾದರೂ ಸತ್ತಿಲ್ಲ ಅಂದರೆ ನೀವು ಆ ನೀತಿನೇ ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಈ ದೇಶದಲ್ಲಿ ಇವ್ರು ಏನು ಮಾಡ್ತಾ ಇರೋದಂದರೆ, ಎಲ್ಲ ವಿದ್ಯಾರ್ಥಿಗಳು ಏನು ಕೆಲಸ ಮಾಡಬಾರ್ದು, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಸ್ವಿಗ್ಗಿನೂ ಈ ಕೆಲಸ ಮಾಡಿಕೊಂಡು ಡೆಲಿವರಿ ಬಾಯ್ ಆಗಿ ಡೆಲಿವರಿ ಏನೋ ಮಾಡಿಕೊಂಡು ಪಕೋಡ ಮಾಡ್ಕೊಂಡು ಜೀವನ ಮಾಡ್ಕೋಬೇಕು ಅಂತ 1 ಲಕ್ಷ ಸ್ಕೂಲ್ಸು ಸರ್, 1 ಲಕ್ಷ ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಇವ್ರಿಗೆ ವಿದ್ಯಾಭ್ಯಾಸ ಬೇಕಾಗಿಲ್ಲ ಅಂತ ಹಲವಾರು ಸರ್ಕಾರಿ ಶಾಲೆಗಳು ಮುಚ್ಚಿವೆ. ನಿಮ್ಗೆ ಅದ್ರ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಹಂಗಂತ ನೀವು ಯಾವುದೇ ಸಮಸ್ಯೆಗಳನ್ನ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ತಮ್ಮ ಕೈಗೂ ಬಹಳ ರಕ್ತ ಅಂಟಿದೆ ಬಿಡಿ, ಸಿಕ್ಕರ ನರಮೇದ ಕೊಲೆಗಡಕರನ್ನ ಡಿಫೆಂಡ್ ಮಾಡಿ ಅಂತಾನು ನಾನು ಹೇಳ್ತಾ ಇಲ್ಲ. ನಾವು ಯಾರಿಗೆ ಡಿಫೆಂಡ್ ಮಾಡ್ತಾ ಇದ್ದೀವಿ? ನಾವು ಯಾರಿಗೂ ಡಿಫೆಂಡ್ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು, ನೀವು ವಿದ್ಯಾರ್ಥಿ ಮತ್ತು ಸ್ಟೂಡೆಂಟ್ಸ್ ಅವ್ರದ್ದು ಭವಿಷ್ಯಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ಈ ನೀಟ್ 4 ಸತಿ 5ನೇ ಸತಿ 6ನೇ ಸತಿ ಫೇಲ್ ಆದಮೇಲೆ ನಿಮ್ಮ ಸರ್ಕಾರ ನೀವು ನಡೆಸೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಇವಾಗ ಇಟ್ಸ್ ರೈಟಿಂಗ್ ಆನ್ ದ ವಾಲ್.
ಸರಿ ಯಾಕ್ ಮಾಡ್ತಾ ಇಲ್ಲ ಅವ್ರು? ಪ್ರಧಾನಿ ಅವ್ರಿಗೆ ಏನ್ ಬರೀ ಎಲ್ಲರಿಗೂ ಮೆಲೋಡಿ ಚಾಕ್ಲೇಟ್ ಕೊಡ್ತಾವ್ರೆ ಈಗ. ಸರ್ ಯಾಕೆ ಟಚ್ ಮಾಡ್ತಾ ಇಲ್ಲ ನೋಡಿ, ಅವ್ರಿಗೆ ಏನ್ ಬೇಕಾಗಿಲ್ಲ. ಹಿ ಇಸ್ ಅ ಕಿಂಗ್, ನೇಕೆಡ್ ಕಿಂಗ್. ಬಟ್ಟೆನೇ ಇಲ್ಲ, ಸುಮ್ನೆ ಗಡಗಡ ಅಂತ ಇಲ್ಲಿಂದ ನಗ್ತಾ ಇರೋದು, ಅಲ್ಲಿಂದ ನಗ್ತಾ ಇರೋದು. ಬಟ್ಟೆ ಇಲ್ಲ ಅಂದ್ರೆ ಏನ್ ಸರ್ ಅರ್ಥ? ಇಟ್ಸ್ ನೋನ್ ಆಸ್ ದ ಎಂಪರರ್ ಇಸ್ ನೇಕೆಡ್ ಅಂತ. ಎಂಪರರ್ ನೇಕೆಡ್ ಅಂದ್ರೆ ಯಾರೋ ಬಂದ್ಬಿಟ್ಟು ಹೇಳಿದ್ರು, ಸರ್ ಈ ಬಟ್ಟೆ ನೋಡಿ ಸರ್, ಇದು ಏನ್ ಒಳ್ಳೆ ಬಟ್ಟೆ ಅಂದ್ರೆ ಬಟ್ಟೆನೇ ಇರ್ಲಿಲ್ಲ. ಅವ್ನ್ ಮಂತ್ರಿ ಕೇಳ್ತಾನೆ, ನೋಡಿ ಸರ್ ಬಟ್ಟೆ ಹೇಗಿದೆ, ಯಾರು ಕಾಣಿಸ್ತದೆ ಅವ್ರಿಗೆ ಬುದ್ಧಿ ಇದೆ, ಯಾರು ಕಾಣಿಸೋದಿಲ್ಲ ಅಂದ್ರೆ ಅವನು ಸ್ಟುಪಿಡು ಫೂಲು ಅಂತ. ಅದೇ ಅವನು ಮಿನಿಸ್ಟರ್ ಹೇಳ್ತಾನೆ, ಸರ್ ಅದು ಬಟ್ಟೆ ಬಹಳ ಚೆನ್ನಾಗಿದೆ, ಎಂಪರರ್ಗೆ ಕಾಣಿಸ್ಲಿಲ್ಲ ಅದು. ಅವ್ನು ಹೇಳ್ತಾನೆ, ನನಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಒಂದು ಫೂಲ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಎಸ್ ಅಂದ್ಬಿಟ್ಟು ಅದೇ ಬಟ್ಟೆ ವಿತೌಟ್ ಬಟ್ಟೆ ಆಚೆ ಓಡಾಡ್ಕೊಂಡಿರ್ತಾನೆ. ಅದೇ ತರ ಮೋದಿ ಅವ್ರು ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಏನು ಕಾಣಿಸ್ತಾ ಇಲ್ಲ, ಅವರು ಒಂದು ರಾಜ ತರ ಇರ್ಬೇಕು, ಫ್ಲೈಟ್ ಅಲ್ಲಿ ರಾಜ ತರ ಇರ್ಲಿ ಸರ್. ಈಗ ದೇಶದ ಈಗ ಮನಮೋಹನ್ ಸಿಂಗ್ ವಿಚಾರದಲ್ಲಿ ಸರ್ ಅವ್ರು ರಿಮೋಟ್ ಕಂಟ್ರೋಲ್ PM ಅಂತ ಅಂದ್ವಿ. ಅವ್ರು ಹೋಗ್ತಾ ಏನಂದ್ರು ಗೊತ್ತಾ, ಇತಿಹಾಸ ಮೇರಾ ಹಿಸಾಬ್ ಕರೇಗಾ, ಇತಿಹಾಸ ಮೇರಾ ಹಿಸಾಬ್ ಕರೇಗಾ, ಇತಿಹಾಸ ನನ್ನ ನ್ಯಾಯ ತೀರ್ಮಾನ ಮಾಡುತ್ತೆ ಅಂತ ಕೊನೆಗೆ ಹೇಳೋದು. ಆದ್ರೆ ನರೇಂದ್ರ ಮೋದಿ ಅವ್ರು ಹಂಗಲ್ಲ ಸರ್, ಅವ್ರು ರಿಮೋಟ್ ಕಂಟ್ರೋಲ್ PM ಅಲ್ಲ, ಅವರೇ ಅಲ್ಲ, ಅವರಿಂದಲೇ ಅಲ್ಲ. ಇಡೀ ದೇಶದಲ್ಲಿ ವಿಜಯ ಪತಾಕೆ ಹರಿಸ್ತಾ ಇರೋದು ಮೋದಿ ಹವಾಯಿಂದ, ಮೋದಿ ಅವರಿಂದ. ಅವ್ರು ಹೇಳಿದ್ದೇ ಶಾಸನ, ಮಾಡಿದ್ದೇ ಕಾನೂನು. ಅವ್ರಿಗೆ ಯಾವ ರಿಮೋಟ್ ಕಂಟ್ರೋಲ್ ಇಲ್ಲ ಸರ್ ಮನಮೋಹನ್ ಸಿಂಗ್ ಅವ್ರ ತರ. ಆದ್ರೂ ಕೂಡ ಅವ್ರು ಯಾಕೆ ಮಾಡ್ತಾ ಇಲ್ಲ? ಅವ್ರ ಜೀವನ ಯಾರಿಗೂ ಅವ್ರಿಗೆ ಏನ್ ಬೇಕಾಗಿಲ್ಲ. ನಿಮ್ ಮಕ್ಳು ಓದ್ತಾ ಇದಾರೋ ಇಲ್ವೋ, ನಿಮ್ ಮಕ್ಳು ಉದ್ಯೋಗ ಸಿಕ್ಕಿದೆ ಇಲ್ವೋ, ಅದ್ ಏನ್ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಏನಾದ್ರೂ ನೈತಿಕ ಇದ್ರೆ, ನೈತಿಕ